ನಮಸ್ಕಾರ. ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: IVF ಮೂಲಕ ಗರ್ಭಿಣಿಯಾದ ಭಾವನೆಗೆ ಸಾಂಸ್ಕೃತಿಕ ಸೀಮಂತ. ಯಶವಂತಪುರ ಕ್ಷೇತ್ರ ಶಾಸಕ STS ಕೆಲ ನಿಮಿಷ ಕಂಡಕ್ಟರ್ ಆಗಿ ಟಿಕೆಟ್ ವಿತರಣೆ. ಗ್ಯಾರಂಟಿ ಯೋಜನೆ ಫಲಾನುಭವಿಗಳಿಗೆ ಶೀಘ್ರ ನ್ಯಾಯ ಸತೀಶ್. ಬೇಕರಿ ಕಾಂಡಿಮೆಂಟ್ಸ್ ಮಾಲೀಕರ ಸಭೆ, ಪ್ರತಾಪ ಶೆಟ್ಟಿ ರೂಪರೇಷೆ. ಕೊಮ್ಮಘಟ್ಟ ರಸ್ತೆ BBMPಯಿಂದ ಒತ್ತುವರಿ ತೆರವು. IVF ಮೂಲಕ ಗರ್ಭಿಣಿಯಾದ ಚಲನಚಿತ್ರ ನಟಿ ಭಾವನಾ ತಮ್ಮ ಸೀಮಂತ ಕಾರ್ಯಕ್ರಮವನ್ನು ಮನೆಯಲ್ಲಿ ಆಚರಿಸಿಕೊಂಡರು. ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ನೆರವೇರಿದ ಸೀಮಂತ ಕಾರ್ಯಕ್ರಮದಲ್ಲಿ ಆತ್ಮೀಯರು, ಕುಟುಂಬಸ್ಥರು ಹಾಗೂ ಕನ್ನಡದ ನಟನಟಿಯರು ಸೇರಿದಂತೆ ಹಿನ್ನೆಲೆ ಗಾಯಕರು ಭಾಗವಹಿಸಿ ಶುಭ ಕೋರಿದರು. ಸೀಮಂತ ಕಾರ್ಯಕ್ರಮದಲ್ಲಿ ಹಲವು ಕಲಾವಿದರು ಗಾಯನ ನಡೆಸಿಕೊಟ್ಟರು. ನೃತ್ಯಗಾರರು ನೃತ್ಯ ನೆರವೇರಿಸಿ ಶುಭ ಹಾರೈಸಿದ್ದಾರೆ. ಅವಳಿ ಮಕ್ಕಳ ಆಗಮನದ ನಿರೀಕ್ಷೆಯಲ್ಲಿರುವ ಭಾವನಾ ರಾಮಣ್ಣ ಸೀಮಂತ ಕಾರ್ಯಕ್ರಮದಲ್ಲಿ ಪಿಂಕ್ ಬಾರ್ಡರ್ ಇರುವ ಹಸಿರು ಸೀರೆ ಧರಿಸಿದ್ದು, ಈ ವೇಳೆ ಉಡಿ ತುಂಬುವ ಶಾಸ್ತ್ರವೂ ನಡೆದಿದೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಮಾಜಿ ಸಚಿವ ST ಸೋಮಶೇಖರ್ ಕೆಲ ನಿಮಿಷಗಳ ಕಾಲ BTS ಕಂಡಕ್ಟರ್ ಆಗಿ ಟಿಕೆಟ್ ನೀಡಿದರು. ಕಾಂಗ್ರೆಸ್ ಸರ್ಕಾರದ ಶಕ್ತಿ ಯೋಜನೆ ಅಡಿ 500 ಕೋಟಿ ಮಹಿಳೆಯರು ಸಂಚಾರ ಮಾಡಿ ದಾಖಲೆ ನಿರ್ಮಿಸಿರುವ ಹಿನ್ನೆಲೆಯಲ್ಲಿ ವಿಜಯೋತ್ಸವವನ್ನು ಸಮಿತಿ ಕೆಂಗೇರಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿದ ST ಸೋಮಶೇಖರ್ ಬಸ್ಸಿನ ನಿರ್ವಾಹಕರು ಹಾಗೂ ಚಾಲಕರನ್ನು ಅಭಿನಂದಿಸಿ ಬಸ್ಸಿನಲ್ಲಿ ಕುಳಿತಿದ್ದ ಮಹಿಳೆಯರಿಗೆ ST ಸೋಮಶೇಖರ್ ಆಧಾರ್ ಕಾರ್ಡ್ ಪರಿಶೀಲಿಸಿ ಟಿಕೆಟ್ ವಿತರಿಸಿದರು. ಈ ಸಂದರ್ಭದಲ್ಲಿ ಸುದ್ದಿ ಮೃದಂಗದೊಂದಿಗೆ ಮಾತನಾಡಿ, ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಹಲವು ಮಹಿಳೆಯರಿಗೆ ಅತ್ಯಂತ ಅನುಕೂಲವಾಗಿದೆ ಎಂದು ಹೇಳಿದರು. ಯಶವಂತಪುರ ಕ್ಷೇತ್ರದಲ್ಲಿ ಇನ್ನೂ ಹಲವು ಯೋಜನೆಗಳು ತಲುಪದಿರುವ ಕುರಿತಂತೆ ಸಮಿತಿಯವರಿಗೆ ತಾವು ಸೂಚಿಸಿರುವುದಾಗಿ ಹೇಳಿದರು. ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಉಚಿತವಾಗಿ ಮಾಡಿದಂಥ ಒಂದು ಕಾರ್ಯಕ್ರಮ ಥ್ರೌಟ್ ಕರ್ನಾಟಕದಾದ್ಯಂತ ಸುಮಾರು 500 ಕೋಟಿ ಮಹಿಳೆಯರು ಒಂದಲ್ಲ ಒಂದು ಕಡೆ ಪ್ರಯಾಣ ಮಾಡಿದ್ದಾರೆ ಅಂತೇಳಿ ಸರ್ಕಾರದವರು ಅದನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಸತೀಶ್ ರವರು ಇವತ್ತು ಕೆಂಗೇರಿ ಉಪನಗರದಲ್ಲಿ ಬಸ್ ಸ್ಟಾಪ್ ನಲ್ಲಿ ಆ ಯೋಜನೆಗೆ ಚಾಲನೆ ಕೊಡಬೇಕು ಅಂತಕ್ಕಂಥದ್ದನ್ನ ಮಾಡಿದ್ದಾರೆ. ಇದೊಂದು ನನ್ನ ಪ್ರಕಾರ ಒಂದು ಒಳ್ಳೆ ಯೋಜನೆ. ಹತ್ತತ್ರದಲ್ಲಿ ಇಲ್ಲದೆ ಹೋದ್ರೂ ಬೆಂಗಳೂರು ಟು ಗುಲ್ಬರ್ಗ, ಬೆಂಗಳೂರು ಟು ಬೀದರ್, ಬೆಂಗಳೂರು ಟು ಯಾದಗಿರಿ, ಬೆಂಗಳೂರು ಟು ಬೆಳಗಾಂ, ಹುಬ್ಳಿ, ಆ ಕಡೆ ದೂರ ಪ್ರಯಾಣ ಮಾಡ್ತಕ್ಕಂಥ ಅವರಿಗೆ ಉಚಿತವಾಗಿ ಮಾಡ್ತಕ್ಕಂಥ ಒಂದು ಒಳ್ಳೆಯ ಯೋಜನೆ. ಅದರಿಂದ ಎಲ್ಲ ಮಹಿಳೆಯರು ಕೂಡ ಕರ್ನಾಟಕ ರಾಜ್ಯಾದ್ಯಂತ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಅಪರೂಪದ ಕಾರ್ಯಕ್ರಮವನ್ನ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ್ದಾರೆ. ಸುಮಾರು 500 ಕೋಟಿ ಏನು ಪ್ರಯಾಣ ಮಾಡಿದ್ದಾರೆ ಅದನ್ನ ಕಾರ್ಯಕ್ರಮವನ್ನ ಇವತ್ತು ನಾವು ನಮ್ಮ ಕೆಂಗೇರಿಯಲ್ಲಿ ಗ್ಯಾರಂಟಿ ಕಮಿಟಿ ಅಧ್ಯಕ್ಷ ಮತ್ತೆ ಇದರ ಎಲ್ಲ ಸದಸ್ಯರು ಕೂಡ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರಕ್ಕೆ ಯಶವಂತಪುರ ಕ್ಷೇತ್ರದ ಜನತೆ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ತರ ಮಹಿಳೆಯರು ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಅವರು ಚಾಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದನ್ನ ಯುಟಿಲೈಸ್ ಕೂಡ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಯೋಜನೆ ಅಂತಕ್ಕಂಥದ್ದು ಮಹಿಳೆಯರಲ್ಲಿ ಒಂದು ಒಳ್ಳೆಯ ಭಾವನೆ ಕೂಡ ಬಂದಿದೆ. ಮಹಿಳೆಯರು ತೀರ್ಥಕ್ಷೇತ್ರಕ್ಕೆ ಜಾಸ್ತಿ ಹೋಗ್ತಿರೋಂಥದ್ದು ನಿಮ್ಗೆ ಏನಾರ ಒಂದು ರೀತಿ ಒಳಗೆ ಆಶೀರ್ವಾದ ಅಂತ ಭಾವಿಸ್ಕೊತೀರಾ? ಅಲ್ಲ ತೀರ್ಥಯಾತ್ರೆಗೆ ಅಂತ ಅನ್ನೋದಕ್ಕಿಂತ ಬೇರೆ ಬೇರೆ ಎಲ್ಲ ಕಡೆ ಹೋಗ್ತಕ್ಕಂಥದ್ದನ್ನ ಕೂಡ ನಾನು ಕೇಳಿದ್ದೇನೆ. ಬೆಂಗಳೂರು ಟು ಗುಲ್ಬರ್ಗ ಆ ಕಡೆ ಅವರಿಗೆ ಏನು ಅಮೌಂಟ್ ಜಾಸ್ತಿ ಇತ್ತು, ಉಚಿತವಾಗಿ ಹೋಗ್ತಕ್ಕಂಥದ್ದು ಕೂಡ ಆ ಕಡೆಗೆ ಬಹಳಷ್ಟು ಅನುಕೂಲ ಆಗಿದೆ. ದೂರ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಅದು ವಿಶೇಷವಾಗಿ ಬೆಂಗಳೂರು ಚಾಮುಂಡಿ ಬೆಟ್ಟಕ್ಕೂ ಹೋಗ್ತಕ್ಕಂಥದ್ದನ್ನ ಉಚಿತವಾಗಿ ಮಾಡ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಕ್ಕೆ ಹೋಗ್ತಕ್ಕಂಥದ್ದು ಕೂಡ ಸರ್ಕಾರ ಯೋಜನೆ ಮಾಡಿದ್ದಾರೆ. ಇದೊಂದು ಬಹಳ ಒಳ್ಳೆ ಯೋಜನೆ ಕಾರ್ಯಕ್ರಮ ಅಂತಕ್ಕಂಥದ್ದು ನಮ್ಮ ವೈಯಕ್ತಿಕ ಉದ್ದೇಶ. 5 ಗ್ಯಾರಂಟಿ ಕೇವಲ 2 ಗ್ಯಾರಂಟಿ ಮಾತ್ರ ಅತ್ಯಂತ ಯಶಸ್ವಿ ಆಗ್ತಿದೆ, ಉಳಿದಿದ್ದು ಸರಿ ಆಗ್ತಾ ಇಲ್ಲ. ಅದನ್ನೇ ಈಗ ಸತೀಶ್ ಅವರಿಗೆ ಹೇಳ್ತಾ ಇದ್ದೇನೆ, ಯಾರು ಕಮಿಟಿ ಮಾಡಿದ್ದಾರೆ ಅದನ್ನ ರಿವ್ಯೂ ಮಾಡಿ, ಯಾವುದು 2,000 ರೂಪಾಯಿದಿದೆ, ಎಲೆಕ್ಟ್ರಿಕ್ ಇದೆ, ಬೆಸ್ಕಾಮ್ದು, ಅದೆಲ್ಲ ಕೂಡ ರಿವ್ಯೂ ಮಾಡಿ ಅಂತ ಹೇಳಿದ್ದೇನೆ. ನಾನು ಒಂದು ಅಸೆಂಬ್ಲಿ ಆದ್ಮೇಲೆ ಈ ಕ್ಷೇತ್ರದ ಪೂರ ರಿವ್ಯೂ ಮಾಡ್ತಕ್ಕಂಥದಕ್ಕೆ ಅವರಿಗೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೇನೆ.
ಶಕ್ತಿ ಯೋಜನೆಗೆ ಶಕ್ತಿ ಯೋಜನೆಗೆ ಅಂತ ಗ್ಯಾರಂಟಿಗೆ ಯೋಜನೆಗೆ ಟಿಕೆಟ್ ಕೊಡ್ತಾ ಇದಾರೆ, ಆಧಾರ್ ಕಾರ್ಡ್ ನೋಡ್ತಾ ಇದಾರೆ. ಅಂದ್ರೆ ಮೊಬೈಲ್ ಅಲ್ಲಿ ಇದ್ರೂ ಆಗುತ್ತಾ? ಅತ್ತಾಗ ಸ್ವೀಟ್ ಬಾಕ್ಸ್ ಬಿಡಿ. ಇನ್ನೊಂದು ಕೊಡಿ ಹೆಂಗೆ. ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸತೀಶ್, ಸಮಿತಿ ಸದಸ್ಯರು, ಕಾಂಗ್ರೆಸ್ ಮುಖಂಡರಾದ ಕಿರಣ್ ಕುಮಾರ್, ಪ್ರಭಾಕರ್, ನಾಗರಾಜ್, ಶ್ರೀನಾಥ್, ಅನುಪಮ ಪಂಚಾಕ್ಷರಿ, ಲಕ್ಷ್ಮೀ ಪ್ರಭು, ದಾಕ್ಷಾಯಿಣಿ, ಲತಾ, ಪುರುಷೋತ್ತಮ್, KY ಕೃಷ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಯಶವಂತಪುರ ಕ್ಷೇತ್ರದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಲವರಿಗೆ ತಲುಪದಿರುವ ಕುರಿತಂತೆ ಕಾಲಕಾಲಕ್ಕೆ ಸಭೆ ನಡೆಸಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಯಶವಂತಪುರ ಕ್ಷೇತ್ರ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಸತೀಶ್ ಸುದ್ದಿ ಮೃದಂಗಕ್ಕೆ ತಿಳಿಸಿದರು. ಅವರ ಕೆಂಗೇರಿಯಲ್ಲಿ 500 ಕೋಟಿ ಮಹಿಳೆಯರು ಸಂಚಾರ ಮಾಡಿರುವ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ವಿಜಯೋತ್ಸವ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು. ಗ್ಯಾರಂಟಿ ವಿತರಣೆ ಕುರಿತಂತೆ ಹಾಗೂ ಶಾಸಕರ ಸಹಕಾರ ಕುರಿತಂತೆ ಸುದ್ದಿ ಮೃದಂಗದ ಹಲವು ಪ್ರಶ್ನೆಗಳಿಗೆ ಸತೀಶ್ ಉತ್ತರಿಸಿದರು. ಸಂಭ್ರಮಾಚರಣೆ ಖಂಡಿತ ಖುಷಿ ಆಗುತ್ತೆ. ಯಾಕೆಂದ್ರೆ ಸಮಾಜದಲ್ಲಿ ಶ್ರೀಮಂತರು ಇದ್ದಾರೆ, ಮಧ್ಯಮ ವರ್ಗದವರು ಇದ್ದಾರೆ, ಬಡವರು ಇದ್ದಾರೆ, ಅತಿ ಕಡು ಬಡವರು ಕೂಡ ಇದ್ದಾರೆ. ಈ ಅತಿ ಕಡು ಬಡವರನ್ನ ಮತ್ತೆ ಬಡವರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ DCM ಸಾಹೇಬರು ಈ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಚುನಾವಣಾ ಪೂರ್ವಭಾವಿಯಾಗಿ ಹೇಳಿಕೆ ಕೊಟ್ಟಿದ್ದು ಬಡವರನ್ನ ಮತ್ತೆ ಕಡು ಬಡವರನ್ನ. ಈಗ 500 ಕೋಟಿ ಜನ ಓಡಾಡಿದ್ದಾರೆ ಬಸ್ಗಳಲ್ಲಿ. 1 ರೂಪಾಯಿಗೂ ಬೆಲೆ ಇರುತ್ತೆ ಬಡವರಿಗೆ. ತಿಂಗಳ ಸಂಬಳದವ್ರಿಗೆ ತಿಂಗಳ ಕೊನೆಯಲ್ಲಿ ಯಾವ ರೀತಿ ಕಷ್ಟಗಳಿರುತ್ತೆ, ಆ ರೀತಿ ಬಡವರು ಕೂಡ ಅದೇ ರೀತಿ ಕಷ್ಟಗಳಿರುತ್ತೆ. ಒಂದರಿಂದ ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಈಗ ನಿಮ್ಗೆ ಅನಾಲಿಸಿಸ್ ಹೇಳುತ್ತೆ, ಮೊದ್ಲು ಎಷ್ಟು ಜನ ಓಡಾಡ್ತಾ ಇದ್ರು, ಈಗ ಎಷ್ಟು ಜನ ಓಡಾಡ್ತಾ ಇದಾರೆ. ಸೊ ಅವ್ರು ಬಡತನದಿಂದಾನೇ ಓಡಾಡಕ್ ಆಗ್ತಾ ಇರಲಿಲ್ಲ. ಇವತ್ತು ಒಂದು ದೇವಸ್ಥಾನಕ್ಕೆ ಹೋಗ್ಲಿ, ಎಲ್ಲಾದ್ರೂ ಒಂದು ಈಗ ಸಾಹೇಬ್ರು ಹೇಳ್ದಂಗೆ ಉತ್ತರ ಕರ್ನಾಟಕದ ಭಾಗದ ಜನದಲ್ಲಿ ಒಂದ್ ಸ್ವಲ್ಪ ನಮ್ಗೆ ಸೌತ್ಗಿಂತ ಬಡತನ ಜಾಸ್ತಿ ಇದೆ. ಅವ್ರಿಗೆಲ್ಲ ಬಹಳಷ್ಟು ಅನುಕೂಲ ಆಗಿದೆ ಅವ್ರಿಗೆ. ಹಾಗಾಗಿ ಇಲ್ಲಾಂದ್ರೆ 500 ಕೋಟಿ ಜನ ಬಳಸೋದು ಅಷ್ಟೊಂದು ಸುಲಭ ಅಲ್ಲ. ಅದು ದೊಡ್ಡ ಸಾಧನೆ ಅಂತಾನೆ ಹೇಳ್ಕೋಬಹುದು. ಇದು 500 ಕೋಟಿ ಜನ ಓಡಾಡಿರೋದು ಅದಷ್ಟೇ ಸಾಕು ಫಲಿತಾಂಶ. ಇದು 100% ಸಕ್ಸಸ್ ಆಗಿದೆ ಅಂತ ಹೇಳಿಕೆ. ಅದ್ರದ್ದು ವಿಜಯೋತ್ಸವ ಸಮಾರಂಭ ಇವತ್ತು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಮ್ಮ ಗ್ಯಾರಂಟಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಎಷ್ಟು ಸೋಮಶೇಖರ್ ಸಾಹೇಬರು, HM ರೇವಣ್ಣ ಅವರು, G ಕೃಷ್ಣಪ್ಪ ಅವರು, ಮತ್ತೆ ಸೂರಜ್ ಜಗಡೆ ಅವರು, ಮಾನ್ಯ DCM ಸಾಹೇಬರು, CM ಸಾಹೇಬರು. ಹಾಗಾಗಿ ಅವ್ರಿಗೆ ನಾವು ಕೂಡ ನಾವು ನಮ್ಮ ಸಮಿತಿ ಸದಸ್ಯರೆಲ್ಲರೂ ಕೂಡ ಇವತ್ತು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವ ಹಿನ್ನೆಲೆ ಈ ಗ್ಯಾರಂಟಿ ಯೋಜನೆಗಳು, ಗ್ಯಾರಂಟಿ ಕಾರ್ಡ್ಗಳನ್ನು ಮತದಾರರಿಗೆ ಹಂಚುವ ಸಂದರ್ಭದಲ್ಲಿ ಈಗಿರುವಂತಹ ಅಧ್ಯಕ್ಷ ಸದಸ್ಯರು ಯಾರೋ ಗ್ಯಾರಂಟಿ ಕಾರ್ಡ್ ಹಂಚಲಿಲ್ಲ. ಇವತ್ತು ಗ್ಯಾರಂಟಿ ಯೋಜನೆ ಅನುಷ್ಠಾನದ ಹಿನ್ನೆಲೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನೈಜವಾಗಿ ಕಾರ್ಡ್ ಹಂಚೋರಿಗೆ ಅವಕಾಶವಿಲ್ಲ ಅನ್ನುವಂಥದ್ದು ಮೂಲ ಕಾಂಗ್ರೆಸ್ಸಿಗರ ವಾದ. ಸರ್, ಈಗ ಎಲ್ಲರನ್ನು ಸಮಾಧಾನ ಪಡಿಸ್ಲಿಕ್ಕೆ ಆಗಲ್ಲ. ಈಗ ಒಂದು ಕಮಿಟಿನಲ್ಲಿ ಅಧ್ಯಕ್ಷ ಸೇರಿ 15 ಜನನ ಆಯ್ಕೆ ಮಾಡ್ತಾರೆ. ಇಡೀ ಕ್ಷೇತ್ರದಲ್ಲಿ 15 ಜನನ ಆಯ್ಕೆ ಮಾಡಬೇಕು. ಸೊ 1500 ಜನ ಇರ್ಬೋದು ಅಥವಾ 150 ಜನ ಇರ್ಬೋದು. ಎಲ್ರಿಗೂ ಆಸೆ ಅನ್ನೋದಿರುತ್ತೆ. ಕಾರ್ಡ್ ಹಂಚೋರು ತೆಗೆದುಕೊಳ್ಳಬಹುದಾಗಿತ್ತೇನೋ ಅನ್ನುವಂತ ಇದಾರೆ ಎಲಿಜಿಬಿಲಿಟಿ ಇರೋರು ಇದಾರೆ, ಕಾರ್ಡ್ ಹಂಚಿದವರು ಇದಾರೆ, ಎಲ್ರು ಇದಾರೆ. ಅದು ಅಸಮಾಧಾನಗಳು ಸಹಜ. ಅದು ಒಂದು ಮನೆಯಲ್ಲ ಗಂಡ ಹೆಂಡತಿ ಮಕ್ಳಿದ್ರೇನೆ ಅಸಮಾಧಾನ ಇರುತ್ತೆ. ರಾಜಕಾರಣದಲ್ಲಿ ಅಸಮಾಧಾನ ಇರಲ್ಲ, ಸಹಜ ಇರುತ್ತೆ. ಅದು ಅಂತವ್ರಿಗೆ ಅನ್ಯಾಯ ಆಗಿದ್ರೆ ಅದಕ್ಕೆ ಬೇರೆ ರೀತಿಯಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಶಾಸಕರು. ಶಾಸಕರು ಹೇಳಿದಾಗ ಸಭೆಗಳ ಮೇಲಿನ ಮೇಲೆ ಮಾಡಿ ಯಾರು ಫಲಾನುಭವಿಗಳಿಗೆ ಅರ್ಹ ಫಲಾನುಭವಿ ತಲುಪಿಲ್ಲ ಕೂಡ ವ್ಯವಸ್ಥೆ ಮಾಡ್ತಾರೆ. ಖಂಡಿತ ನಮ್ಗೆ ಜವಾಬ್ದಾರಿ ಕೊಟ್ಟಿರೋದೇ ಸರ್ಕಾರ. ಅದನ್ನ ಈಗ ಗೃಹಲಕ್ಷ್ಮಿನಲ್ಲಿ ಯಾರಿಗೆ ಬರ್ತಾ ಇಲ್ಲ ಅವ್ರಿಗೆ ತಲುಪಿಸುವಂತ ಕಾರ್ಯಕ್ರಮ, ಬೆಸ್ಕಾಂದು ನಮ್ಮ ಶಕ್ತಿ ಯೋಜನೆ ಏನಿದೆ ಇದು ಅಷ್ಟೇ, ಮತ್ತೆ ಎಲೆಕ್ಟ್ರಿಸಿಟಿದು ಬಿಲ್ದು ಅಷ್ಟೇ. ಯಾರ್ಯಾರು ತಲುಪ್ತಾ ಇಲ್ಲ ಯುವ ನಿಧಿ ಮತ್ತೆ ಅನ್ನಭಾಗ್ಯದ್ದು ಯಾರ್ಯಾರು ತಲುಪ್ತಾ ಇಲ್ಲ ಅದನ್ನ ಅಚ್ಚುಕಟ್ಟಾಗಿ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದನೇ
ಈ ಕಮಿಟಿಗಳನ್ನ ಮಾಡಿರೋದು. ಅದನ್ನು ನಾವು ನಮಗೆ ಕೊಟ್ಟಿರೋ ಜವಾಬ್ದಾರಿನ ಸೂಕ್ತವಾಗಿ ನಾವು ನಿಭಾಯಿಸ್ತೀವಿ. ಸರ್, ಅಧ್ಯಕ್ಷರು ಸದಸ್ಯರಿಗೆ ಸರ್ಕಾರದಿಂದ ಗೌರವಧನ, ಸಂಬಳ ಅಂತ ಮಾತಾಡೋಕ್ಕಿಲ್ಲ, ಗೌರವಧನ ಬರ್ತಾ ಇದೆ. ಅದು ಕೊಡುವ ಅಗತ್ಯ ಇಲ್ಲ. ನಮ್ಮ ತೆರಿಗೆ ಹಣವನ್ನ ನಿಮ್ಮ ಕಾಂಗ್ರೆಸ್ಗೆ ಬಳಕೆ ಮಾಡ್ತೀರಿ ಅನ್ನುವಂಥ ಒಂದು. ಇನ್ನೊಂದು ಕನಿಷ್ಠ ಪಕ್ಷ ಯಶವಂತಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಿಮ್ಮಂತ ಬಲಾಢ್ಯ ಅಧ್ಯಕ್ಷರು ಏನಿದ್ರು ಅದೆಲ್ಲವನ್ನು ತೆಗೆದುಕೊಳ್ಳದೆ ಒಂದು ಸಾರ್ವಜನಿಕ ಉಪಯೋಗ ಕೊಡಬಹುದಾ? ಖಂಡಿತ ಮಾಡ್ಬೋದು. ಅವ್ರವ್ರಿಗೆ ಬಿಟ್ಟಿದ್ದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಮುಂದಿನ ದಿನಗಳಲ್ಲಿ ಅದನ್ನ ನಾನು ಏನೋ ಬೇರೆ ಪ್ಲಾನ್ ಹಾಕೊಂಡಿದ್ದೀನಿ, ಅದನ್ನ ಮಾಡ್ತೀನಿ. ಮಾಡಿದ್ಮೇಲೆ ಹೇಳ್ತೀನಿ, ಇಲ್ಲಿಗೆ ಬೇಡ. ಕೆಂಗೇರಿ ಬ್ಲಾಕ್ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೀ ಪ್ರಭು ಈ ಯೋಜನೆ ಕುರಿತಂತೆ ಹರ್ಷ ವ್ಯಕ್ತಪಡಿಸಿದರು. ಇವತ್ತು ಶಕ್ತಿ ಯೋಜನೆಯಲ್ಲಿ 500 ಕೋಟಿ ಏನು ಗಡಿಯನ್ನು ದಾಟಿದ್ದೀವಿ. ಈ ಯೋಜನೆ ಕುರಿತು ಇವತ್ತು ಸಂಭ್ರಮವನ್ನು ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ವಾರ್ಡ್ ಹಾಗೆ BMTC ಬಸ್ ನಿಲ್ದಾಣದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಏನಿದೆ 500 ಕೋಟಿ ಅಂತಂದರೆ ಏನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಂಥ ಸಮಯದಲ್ಲಿ 5 ಯೋಜನೆಗಳನ್ನು ಗ್ಯಾರಂಟಿ ಯೋಜನೆಗಳನ್ನು ತಗೊಂಬಂತು. ಅವತ್ತಿನ ಸರ್ಕಾರದಲ್ಲಿ ಎಲ್ಲೋ ಅಂದರು ಗೆಲ್ಲೋದಕ್ಕೆ ಮಾಡಿದ್ದಾರೆ, ಮತ್ತು ಇವೆಲ್ಲ ಸಫಲ ಆಗೋದಿಲ್ಲ, ಇವು ಸಕ್ಸಸ್ ಆಗೋದಿಲ್ಲ ಅಂತ. ಬಟ್ ಇವತ್ತು ಶಕ್ತಿ ಯೋಜನೆಯನ್ನು 500 ಗಡಿ ದಾಟಿ ಹೆಣ್ಮಕ್ಳು ದಿವ್ಯ ಕ್ಷೇತ್ರಗಳಿಗೆ ಹೋಗಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಏನು ಅವರ ಒಂದು ಜೀವನವನ್ನು ನಡೆಸಲಿಕ್ಕೆ ಹೇಳಬೇಕು ಅಂದರೆ, ಇವತ್ತು ಆ್ಯಕ್ಚುಲಿ ಬರ್ತಾ ಇರ್ಬೇಕಾದ್ರೆ ಇದರಲ್ಲಿ ಒಂದು ಅಜ್ಜಿ ಹತ್ತಿದ್ರು. ನಾನು ಹೇಳಿದೆ, ಅಮ್ಮ ಇಷ್ಟೊಂದು ವಯಸ್ಸಾಗಿದೆ, ನೀವು ಈಗಲೂ ದುಡಿಬೇಕು ಅಂದರೆ, ಅಮ್ಮ ಹೆಂಗೋ ಸಿದ್ದರಾಮಯ್ಯ ಅವರು ಬಸ್ಸಿಗೆ ಫ್ರೀ ಕೊಟ್ಟಿದ್ದಾರೆ, ಮನೇಲಿ ಕುತ್ಕೊಂಡು ಖಾಲಿ ವೇಸ್ಟ್ ಮಾಡೋದಕ್ಕಿಂತ ಸಮಯನ ಎಲ್ಲ ನನ್ನ ಮಗನಿಗೂ ಸೊಸೆಗೆ ಎಲ್ಲೋ ಒಂದು ಅನುಕೂಲ ಆಗುತ್ತೆ, ಹಾಗಾಗಿ ಒಂದು ಸ್ಕೂಲ್ ಆಯಾ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ನೋಡಿ, ಏನು ಸಾಮಾನ್ಯ ಜೀವನ ನಡೆಸ್ತಿದ್ದಂಥವ್ರು ಎಲ್ಲ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೋದು. ಇದಕ್ಕೆ ಶಕ್ತಿ ಯೋಜನೆ ತುಂಬ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ತಾ, ಶಕ್ತಿ ಯೋಜನೆ 100 ಗಡಿ ದಾಟಲಿ ಅಂತ ಹೇಳಿ ಹಾರೈಸ್ತೀನಿ. ಧನ್ಯವಾದ. ಕೆಂಗೇರಿ ವಾರ್ಡ್ ಮಹಿಳಾ ಅಧ್ಯಕ್ಷೆ ಲತಾ ಮಾತನಾಡಿ, ಮಹಿಳೆಯರಿಗೆ ಇದರಿಂದ ಅನುಕೂಲವಾಗಿದ್ದು ಸರ್ಕಾರಕ್ಕೆ ಹಾಗೂ ಸಂಬಂಧಿಸಿದ ಸಚಿವರಿಗೆ, ಶಾಸಕರಿಗೆ ಅಭಿನಂದನೆ ಸಲ್ಲಿಸಿದರು. ಏನು ಕರ್ನಾಟಕ ಸರ್ಕಾರದ ಒಂದು ಗ್ಯಾರಂಟಿ ಅನುಷ್ಠಾನದ ಅಡಿಯಲ್ಲಿ ಶಕ್ತಿ ಯೋಜನೆಗಳು ಏನಿದೆ, 5 ಯೋಜನೆಗಳನ್ನ ಇವತ್ತು 5 ವರ್ಷ ಕಂಪ್ಲೀಟ್ ಆಗಿದೆ. ಎಲ್ಲ ನಮ್ಮ ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಮಹಿಳೆಯರು, ಎಲ್ಲ ಜನಸಾಮಾನ್ಯರು ಕೂಡ 5 ಯೋಜನೆಯನ್ನ ಅವ್ರಿಗೆ ಆದಂತ ಸಹಾಯದಲ್ಲಿ ಪಡ್ಕೊಂಡಿದ್ದಾರೆ. ಆ ಒಂದು ಸರ್ಕಾರಕ್ಕೆ ಇದನ್ನೆಲ್ಲ ಅನುವು ಮಾಡಿಕೊಟ್ಟಂತ DK ಶಿವಕುಮಾರ್ ಅವರಿಗೆ, ಮತ್ತೆ ಸಾರಿಗೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರಿಗೆ, ಮತ್ತೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ST ಸೋಮಶೇಖರ್ ಗೌಡರಿಗೆ, ಕ್ಷೇತ್ರದ ನಾಗರಿಕರ ಪರವಾಗಿ ಎಲ್ಲಾ ಶಕ್ತಿ ಯೋಜನೆಯ ಒಂದು ಅನುಷ್ಠಾನದ ಯೋಜನೆಗೆ ಸಿಬ್ಬಂದಿವರಿಗೆ, ವರ್ಗದವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರಿಗೆ GSTಯಿಂದ ಆದ ತೊಂದರೆ ಕುರಿತಂತೆ ಸಾಕಷ್ಟು ಹೋರಾಟ ಮಾಡಿ ಸದ್ಯಕ್ಕೆ ಗೆಲುವು ಸಾಧಿಸಿರುವ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ಕೃಷ್ಣಾ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರ ಸಂಘದ ರಾಜ್ಯಾಧ್ಯಕ್ಷ ಪ್ರತಾಪ ಶೆಟ್ಟಿ ಸಭೆ ನಡೆಸಿ ಹೋರಾಟದ ಕ್ರಮಕ್ಕೆ ಸರ್ಕಾರ ಸಹಕಾರ ನೀಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅತ್ಯುತ್ತಮವಾದ ರೀತಿ ಸ್ಪಂದನೆ ಮಾಡಿದ್ದು ಸಹಸ್ರಾರು ಜನ ಮಾಲೀಕರಿಗೆ ಅನುಕೂಲವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನು ಅಭಿನಂದಿಸುವ ಬಹುದೊಡ್ಡ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಚಿಂತನೆ ಇದೆ ಎಂದು ಹೇಳಿದ್ದಾರೆ. ನಮಸ್ತೆ, ನಾನು ನಿಮ್ಮ DB ಪ್ರತಾಪ್ ಶೆಟ್ಟಿ. ಏನು ಕರ್ನಾಟಕ ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಸಣ್ಣ ಉದ್ಯಮಿದಾರರ ಒಕ್ಕೂಟ ಇಂದು ಪೂರ್ವಭಾವಿ ಸಭೆಯನ್ನೇ ಕೆಂಗೇರಿ ಕೃಷ್ಣಾ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಆಯೋಜಿಸಿದೆ. ಉದ್ದೇಶ ಏನು, ಮೊನ್ನೆ GST ವಿಷಯದಲ್ಲಿ ಯಾರ್ಯಾರು ನಮಗೆ ಸಾಥ್ ಕೊಟ್ಟಿದ್ದರು ಈ ಸಂಘಟನೆಗೆ, ಅವರಿಗೆ ಅಭಿನಂದನೆ ಸಲ್ಲಿಸುವ ಉದ್ದೇಶದಿಂದ ಇವತ್ತು ಅದರ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಆಯೋಜಿಸಿದ್ದೇವೆ. ಇವತ್ತು ಕಮ್ಮಿ ಅಂದ್ರೆ ಒಂದು 200 ಜನ ತಾವೆಲ್ಲರೂ ಸೇರಿದ್ರಿ. ಮುಂದಿನ ದಿನದಲ್ಲಿ ತಾವೆಲ್ಲರೂ ಕೂಡ ಈ ಅಭಿನಂದನೆ ಕಾರ್ಯಕ್ರಮಕ್ಕೆ ದೊಡ್ಡ ಮಟ್ಟದ ಸಂಖ್ಯೆಯಲ್ಲಿ ಸೇರ್ಬೇಕಂತ ಕೇಳ್ಕೊಳ್ತೀವಿ. ತಮಗೆಲ್ಲರೂ ಕೂಡ ಧನ್ಯವಾದಗಳು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ರಾಜರಾಜೇಶ್ವರಿ ನಗರ ವಲಯ ಕಚೇರಿಯಿಂದ ನಡೆಸಲಾಗುತ್ತಿರುವ ಫುಟ್ಪಾತ್ ತೆರವು ಹಾಗೂ ಒತ್ತುವರಿ ಕುರಿತಂತೆ ಇಂದು ಕಾರ್ಯಾಚರಣೆ ನೆರವೇರಿತು. ಕೆಂಗೇರಿ ಉಪನಗರದ ಕೊಮ್ಮಘಟ್ಟ ರಸ್ತೆಯಲ್ಲಿ ಸುಸೂತ್ರವಾಗಿ ಈ ಕಾರ್ಯಕ್ರಮ ನೆರವೇರಿತು. ಈ ಹಿಂದೆಯೇ ತೆರವುಗೊಳಿಸುವುದಾಗಿ ಮಾಹಿತಿ ನೀಡಿ ಅಗತ್ಯ ಸಹಕಾರ ಕೋರಿದ್ದರ ಹಿನ್ನೆಲೆಯಲ್ಲಿ BBMPಯವರು ಆಗಮಿಸುವ ಮುನ್ನವೇ ಫುಟ್ಪಾತ್ ತೆರವನ್ನು ಬಹುತೇಕವಾಗಿ ಮಾಲೀಕರೇ ನಡೆಸಿದ್ದರು. ಕೆಲವೊಂದು ಕಡೆ ತೆರವು ಕಾರ್ಯ ನಡೆಸಿದ್ದು BJP ಮುಖಂಡ ಶಶಿಕುಮಾರ್ ಅಧಿಕಾರಿಗಳೊಂದಿಗೆ ಮಾತನಾಡಿ, ಅಡ್ಡ ರಸ್ತೆಯಲ್ಲಿರುವ ಮಳೆ ತಡೆಗೆ ಹಾಕಿರುವ ಶೆಲ್ಟರ್ಗಳನ್ನು ತೆಗೆಯುವುದರಿಂದ ಏನೂ ಲಾಭವಿಲ್ಲ, ಅವರಿಗೆ ಸಹಕಾರ ನೀಡಿ. ಮುಖ್ಯ ರಸ್ತೆಗಳಲ್ಲಿ ಪಾದಚಾರಿ ಮಾರ್ಗ ಅತಿಕ್ರಮಣವಾಗಿ ಒತ್ತುವರಿ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ತೆಗೆಯಿರಿ, ನಮ್ಮ ಸಹಕಾರವಿದೆ ಎಂದು ಹೇಳಿದರು. ಆದರೆ ಅಧಿಕಾರಿಗಳು ಒಂದು ಭಾಗವನ್ನು ತೆರವುಗೊಳಿಸಿ ಇನ್ನೊಂದು ಕಡೆ ತೆರವುಗೊಳಿಸದಿದ್ದರೆ ಅಪಹರ್ತವಾಗುತ್ತದೆ ಎಂದು ಮನವರಿಕೆ ಮಾಡಿಕೊಟ್ಟು, ಹಾಗೆಯೇ ಮತ್ತೊಂದು ಕಡೆ ದಂತವೈದ್ಯರು ಹಾಕಿರುವ ನಾಮಫಲಕವನ್ನು ತೆಗೆಯುವಂತೆ ಆಗ್ರಹಿಸಲಾಯಿತು. ಅನಾನುಕೂಲ ಇದ್ದ ಕಡೆ ಮಾಡಬೇಕು ಅನ್ನೋದು ರೂಲ್. ಯಾರಿಗೆ ಅನಾನುಕೂಲತೆ ಆಗಿದೆ ಅನ್ನೋದನ್ನ ಒಂಚೂರು ಇದು ತಪ್ಪೇ. ಇದು ಅನಾನುಕೂಲ ಅನ್ನೋದಕ್ಕಿಂತ ಇದು ಫುಟ್ಪಾತ್ಗಿಂತ ಮೇಲೆ ರೋಡ್ಗೆ ಬಂದಿದೆ ಸ್ಟ್ರಕ್ಚರು.
ಇದು ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯ ಮಾಡಬಾರ್ದಲ್ಲ, ಇದಕ್ಕೆ ಅದಕ್ಕೆ ಆಯ್ತು ಸರ್. ಈಗ ನೋಡಿ ಪಾಪ ಜ್ಯೂಸ್ ಅಂಗಡಿ ರೋಲಿಂಗ್ ಹಾಕೊಂಡಿದ್ರು, ನೀವ್ ಹೇಳಿದ್ರೆ ಅವ್ರು ರಿಮೂವ್ ಮಾಡ್ಕೊಂತಾರೆ, ಮಾಡ್ಕೊಳ್ಳಿ. ನೀವು ಏಕಾಏಕಿ ತಗೊಂಬಂದು JCB ದಿನನಿತ್ಯ ಎಲ್ಲ ಒಂದು ವಾರದಿಂದ ಎಲ್ಲ ಹೇಳ್ತಾನೆ ಬರ್ತಾ ಇದ್ದೀವಿ. ಅಲ್ಲ ಸರ್, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರೇ ಇವತ್ತು ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿರೋರು ಅನಾನುಕೂಲತೆ ಇದ್ದಾಗ ಮಾಡಿ ಸರ್. ಎಲ್ಲರಿಗೂ ವಾರ್ ಮಾಡಿ ಆಗಿದೆ ಸರ್. ಆಗಲಿ ಒಂದು ವಾರದಿಂದ ಅಡ್ಡ ರೋಡಲ್ಲಿ ಏನು ಪ್ರಾಬ್ಲಮ್ ಆಗಿದೆ? ಅಡ್ಡ ರೋಡ್ ಅಂದ್ರೆ ಎಲ್ಲಾನು ಇದು ಅಡ್ಡ ರೋಡ್ ಆಗಿದೆ, ಫುಟ್ಪಾತ್ ಅಲ್ವಾ ಸರ್? ಫುಟ್ಪಾತ್ ತಾನೇ, ಫುಟ್ಪಾತ್ ಅದು ಪಿಲ್ಲರ್ ಹಾಕಿರೋದ್ರಿಂದ ಮಾಡಿ ತೊಂದರೆ ಇಲ್ಲ. ಆ ಮೇಲ್ಗಡೆ ಇದಕ್ಕೆಲ್ಲ ಈಗ ಇದು ತೆಗಿತಿಲ್ಲ ಅಂತ ಏನಾಗ್ತದೆ? ಅದು ಅವ್ರು ಮಾತ್ರ ತೆಗೆದು ಇಲ್ಲಿ ತೆಗಿದಿಲ್ಲ ಅಂತಾರೆ. ನಾನು ಹೇಳ್ತಾ ಇರೋದು ಏನಾರ ಅವ್ರು ಹೇಳಿ ಒಂಚೂರು ಒಳಗಡೆ ಐಟಮ್ ತಗೊಳ್ಳಿ. ಒಳಗಡೆ ಐಟಮ್ ಇಲ್ಲ ಸರ್, ಪಾಪ ಯಾರೋ ಹೋಗಿದ್ದಾರೆ, ಹೇಗಾಗ್ತದೆ. ನಾವು ಅವ್ರಿಗೆ ತೊಂದರೆ ಕೊಡ್ತೇವೆ. ಒಳಗಡೆ ಐಟಮ್ ಎಲ್ಲ ತಗೊಳಕ್ಕೆ ಹೇಳಿ ಇಚ್ಕೊಳ್ತಾರೆ. ನಮ್ಮ ಇಲ್ಲೆಲ್ಲ ಏನು ಅಲ್ಲಿದ್ರೆ ನಾವೇ ಬಂದು ಮನೆ ಬಂದಿರಕ್ಕಾಗುತ್ತಾ? ಇಲ್ಲೆಲ್ಲರೂ ಕಾಜನ್ ಕೊಟ್ಟಿದ್ದೀವಿ. ಇದ್ದೀರಾ ಯಾರಾದ್ರೂ ಕರ್ಸ್ಕೊಳ್ಳಿ, ವಾಪಸ್ ಬರೋ ಅಷ್ಟೊತ್ತಿಗೆ ನಾನು ಮನುಷ್ಯರಿಗೆ ನೋವು ಕಮ್ಮಿ ಮಾಡ್ಕೊಡೋರು, ಆ ರೆಸ್ಪೆಕ್ಟ್ ಬಿಸ್ನೆಸ್ ಅಲ್ಲ ಸರ್. ಐ ಆಮ್ ನಾಟ್ ಡೂಯಿಂಗ್ ಎನಿ ಬಿಸ್ನೆಸ್, ಸರ್ವಿಸ್ ಮಾಡ್ತಾ ಇದ್ದೇನೆ. ಎಲ್ಲ ವಿಷಯ ತಿಳಿಸಿದ್ದಾರೆ. ಫ್ರೀ ಮಾಡ್ತಾ ಇದ್ದೀವಿ, ಅದೇ ಕೇಳಿ ಫ್ರೀ ಮಾಡ್ತಾರೆ. ಬಡವರು ಫ್ರೀಯಾಗಿ ಟ್ರೀಟ್ಮೆಂಟ್ ಆಯ್ತಾಯ್ತು. ಈ ಕಾರ್ಯಕ್ರಮದಲ್ಲಿ ಇಂಜಿನಿಯರಿಂಗ್ ಶಾಖೆಯ ಹಲವು ಅಧಿಕಾರಿಗಳು ಸೇರಿದಂತೆ ಇಡೀ BBMPಯ ತಂಡವೇ ಜಮಾಯಿಸಿತ್ತು.